ಸ್ವಾಗತ ಸ್ನೇಹಿತರೆ, ಇನ್ವೆಸ್ಟ್ ಕನ್ನಡ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ನ ಬೈ ಮಾಡೋದು ಯಾವ ರೀತಿ ಅಂತ ತಿಳ್ಕೊತೀರ. ಸಿಂಪಲ್ ಆಗಿ ಮೊದಲನೇದು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಬಿಡಿ. ಮ್ಯೂಚುವಲ್ ಫಂಡ್ನ ಯಾವ ರೀತಿ ಬೈ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಒಂದು ಲೈನಲ್ಲಿ ಹೇಳೋದಾದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ, ಇಂಟ್ರೆಸ್ಟ್ ಇದೆ ಬಟ್ ಅಷ್ಟಾಗಿ ಐಡಿಯಾ ಇಲ್ಲ ಅಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಬರೋದಾದರೆ ಸ್ಟಾರ್ಟಿಂಗಲ್ಲಿ ಮ್ಯೂಚುವಲ್ ಫಂಡ್ಸ್ ಆರ್ ಸೇಫ್ ಕಂಪೇರ್ ಟು ಸ್ಟಾಕ್ಸ್. ಯಾಕೆಂದರೆ ಮ್ಯೂಚುವಲ್ ಫಂಡ್ ಅಷ್ಟೊಂದು ಫ್ಲಕ್ಚುಯೇಷನ್ ಇರೋದಿಲ್ಲ. ಓಕೆ, ಶೇರ್ಗಳು ಇಲ್ಲಿ ಗ್ರೂಪ್ ಆಫ್ ಸ್ಟಾಕ್ ಅಂತ ಇರುತ್ತೆ. ಅಂದರೆ ಬೇರೆ ಬೇರೆ ಸ್ಟಾಕ್ಗಳನ್ನ ಒಂದು ಗ್ರೂಪ್ ಮಾಡಿ ನಿಮ್ಮಂಥ ಸುಮಾರು ಜನ, ಲಕ್ಷಾಂತರ ಜನಗಳು ತೊಗೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಫ್ಲಕ್ಚುಯೇಷನ್ ಕಡಿಮೆ. ಯಾಕೆ ಫ್ಲಕ್ಚುಯೇಷನ್ ಕಮ್ಮಿ ಅಂದರೆ ಎಲ್ಲ ಶೇರ್ಗಳು ಅಟ್ ಅ ಟೈಮ್ ಚೇಂಜ್ ಆಗೋದಿಲ್ಲ. ಈಗ ನಾನು ಇಲ್ಲೊಂದು ತೋರಿಸ್ತಾ ಇದ್ದೀನಿ, ಇಲ್ಲಿ ಅದಾನಿ ಶೇರ್. ಸೊ ಈ ಅದಾನಿ ಶೇರಲ್ಲಿ ನೀವೇನೋ ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಈ ಅದಾನಿ ಶೇರ್ ಏನಾದರೂ ಅಕಸ್ಮಾತ್ ಬೈ ಚಾನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಇವತ್ತು ನಿಮಗೆ ದುಡ್ಡು ಬರುತ್ತೆ, ಡಿಕ್ರೀಸ್ ಆಯಿತು ಅಂದರೆ ದುಡ್ಡು ಕಳ್ಕೊತೀರಾ ಅಥವಾ ನಿಮ್ಮ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರನೇ ಎಲ್ಲ ಶೇರ್ಗಳ್ನೂ ಬೈ ಮಾಡಿದಾಗ ಅಟ್ ಅ ಟೈಮ್ ಗ್ರೂಪ್ ಆಗಿ ನಿಮಗೆ ಲಾಸಸ್ ಕಮ್ಮಿ ಇರುತ್ತೆ. ಯಾಕೆಂದರೆ ಎಲ್ಲ ಶೇರ್ಗಳು ಒಟ್ಟೊಟ್ಟಿಗೆ ಲಾಸ್ ಆಗುವಂಥದ್ದು ಇರಲ್ಲ. ಓಕೆ, ಇದು ಸಿಂಪಲ್ಲಾಗಿ ಮ್ಯೂಚುವಲ್ ಫಂಡ್ ಬಗ್ಗೆ. ಮ್ಯೂಚುವಲ್ ಫಂಡಲ್ಲಿ ಲಾಸ್ ಇರುತ್ತಾ ಪ್ರಾಫಿಟ್ ಇರುತ್ತಾ ಅನ್ನೋದಾದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಪ್ರತಿಯೊಂದು ಶಾರ್ಟ್ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಇಲ್ಲಿ ಕೆಳಗಡೆ ಇಲ್ಲಿ 3 ಟ್ಯಾಬ್ ಇದೆ. ಒಂದು ಪೇ ಅಂತ ಈ ರೀಸೆಂಟಾಗಿ ಬಂದಿರುವಂಥದ್ದು. ಅಂದರೆ ನೀವು ಇಲ್ಲಿ ಯಾರಿಗಾದರೂ ಪೇ ಮಾಡೋಂಗಿದ್ರೆ ಫೋನ್ಪೇ, ಗೂಗಲ್ ಪೇ ಹೆಂಗೆ ಯೂಸ್ ಮಾಡ್ತೀರಾ ಆ ಥರ ಇಲ್ಲಿ ಯೂಸ್ ಮಾಡ್ಬೋದು ಈ ಆ್ಯಪ್ ಮುಖಾಂತರ. ಇದು ಹೊಸದಾಗಿ ಅಪ್ಡೇಟ್ ಕೊಟ್ಟಿರೋವಂಥದ್ದು. ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಅಕಸ್ಮಾತ್ ನೀವು ಯಾವತ್ತು ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಸ್ಟಾಕ್ಸ್ ಅಂತ ಇದೆ. ಸ್ಟಾಕ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅನ್ನೋದಾದರೆ ಈ ವಿಡಿಯೋನ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾವು ಸ್ಟಾಕ್ಸ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಸ್ಟಾಕ್ ಸೆಕ್ಷನಲ್ಲಿ ಹೆಂಗೆ ಬರುತ್ತೆ, ಯಾವ ಆಪ್ಷನ್ಸ್ ಇರುತ್ತೆ ಅಂತ. ಸೊ ಇನ್ನು ಉಳಿದಿರೋವಂಥದ್ದು ಇದು ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡಿಗೆ ಬಂದಿದ್ದೀವಿ. ಮ್ಯೂಚುವಲ್ ಫಂಡ್ಸ್ ಅಂದರೆ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಥರ ಸುಮಾರು ಸ್ಟಾಕ್ಗಳಿರುತ್ತೆ. ಆ ಒಂದು ಸ್ಟಾಕ್ಗಳನ್ನ ತೊಗೊಳ್ಳೋವಂಥದ್ದು. ಇದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ಗಳು ಅಥವಾ ವೆರೈಟಿಗಳಿರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಅದ್ರ ಬಗ್ಗೆ ಡೀಪಾಗಿ ಮಾತಾಡೋಣ ಮುಂದಿನ ದಿನಗಳಲ್ಲಿ. ಈಗ ನಾನು ತೊಗೊಳ್ಳೋಂತಹ ಒಂದು ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. ಫಸ್ಟ್ ಆಪ್ಷನ್ ನೋಡ್ಕೊಂಬಿಡಿ. ಆಪ್ಷನ್ಸಲ್ಲಿ ಏನಿದೆ ಅಂದರೆ ಸರ್ಚ್ ಇದೆ. ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಏನು ಬೇಕಾದ್ರೂ. ಸೊ ಅದು ಬಿಟ್ಟರೆ ಇಲ್ಲಿ ನಿಮಗೆ ಐಕಾನ್ ಇರುತ್ತೆ, ಅದು ನಿಮ್ಮ ಪ್ರೊಫೈಲ್ ಹೋಗುತ್ತೆ. ಅದ್ರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ. ದೆನ್ ಎಕ್ಸ್ಪ್ಲೋರ್ ಡ್ಯಾಶ್ ಬೋರ್ಡ್, ಅದು ಬಿಟ್ಟರೆ SIPs ಆ್ಯಂಡ್ ವಾಚ್ ಲಿಸ್ಟು. ಫಸ್ಟ್ ಎಕ್ಸ್ಪ್ಲೋರ್ ಸೆಕ್ಷನಲ್ಲಿ ಇದ್ದೀವಿ. ಎಕ್ಸ್ಪ್ಲೋರ್ ಸೆಕ್ಷನಲ್ಲಿ ಕೆಳಗಡೆ ಬಂದರೆ ನಮಗೆ ಫಂಡ್ ಅಂತ ಕರೆಸುತ್ತೆ. ಫಂಡ್ಸ್ಗಳು ಯಾವುದು ಪಾಪ್ಯುಲರ್ ಆಗಿರೋ ಫಂಡ್ಸ್ಗಳನ್ನ ತೋರಿಸ್ತಿದ್ದಾರೆ. ಇಲ್ಲಿ ಪಾಪ್ಯುಲರ್ ನೀವು ಸೈಡ್ಗೆ ಸ್ಕ್ರೋಲ್ ಮಾಡಿದ್ರೆ ಈ ಥರ ಇಲ್ಲಿ ನೋಡ್ತೀರಾ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಅಂದರೆ ಮ್ಯಾಕ್ಸಿಮಮ್ ನಿಮಗೆ 1, 2, 3 ಇಯರ್ಸಲ್ಲಿ 40, 50, 60% ಬಂದಿದೆ ಅನ್ನೋಂಥ ಮ್ಯೂಚುವಲ್ ಫಂಡ್ಸ್ಗಳನ್ನ ತೋರಿಸ್ತಿದೆ. ಇಲ್ಲಿ 46% ಬಂದಿರುವಂಥದ್ದು ಟಾಪ್ ಪ್ಲೇಯರ್. ಇಲ್ಲಿ ನೀವು ನೋಡ್ಬೋದು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದೆ. ಈ ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಏನು ಅಂತ ಬರೋಣ, ಬಿಕಾಸ್ ಅದರದ್ದು ಟೈಪ್ ಬಂದಾಗ ಒಟ್ಟಿಗೆ ಮಾತಾಡಿದ್ರೆ ಸರಿ ಹೋಗುತ್ತೆ. ಅದ್ರ ಪಕ್ಕ ಡ್ಯಾಶ್ ಬೋರ್ಡ್ ಅಂತ ಇದೆ. ಡ್ಯಾಶ್ ಬೋರ್ಡಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಆರ್ಡರ್ಗೆ ಇರುವಂಥ ಒಂದು ಪ್ರೋಸೆಸ್ ಏನು ನಿಂತಿದೆ ಅದು ಇಲ್ಲಿ ಬಂದರೆ ಆರ್ಡರ್ ತೋರಿಸುತ್ತೆ. ಆಲ್ ಆರ್ಡರ್ಸ್ ಅಂತ ಇಲ್ಲಿ ನೀವು ಮಾಡಿರೋಂಥ ಆರ್ಡರ್ಸ್ ತೋರಿಸುತ್ತೆ. ಇಲ್ಲಿ ಬಿಲ್ಸ್, ಸ್ಟಾಕಲ್ಲಿ ನೀವೇನು ಪರ್ಚೇಸ್ ಮಾಡಿದ್ರೆ ಅದೆಲ್ಲ ತೋರಿಸುತ್ತೆ. ಈ ಒಂದು ಸೆಕ್ಷನ್ಗೆ ನಾನು ಆಮೇಲೆ ಬರ್ತೀನಿ ಮತ್ತು ಮಾತಾಡೋಣ ಇಲ್ಲಿಗೆ ಬಂದಾಗ. ಸೊ ಸಿಂಪಲಾಗಿ ನಿಮಗೆ ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ ಆರ್ಡರ್ ಬೈ ಆರ್ಡರ್. ನೆಕ್ಸ್ಟ್ ಹೋಲ್ಡಿಂಗ್ಸು, ನೀವು ಯಾವ ಮ್ಯೂಚುವಲ್ ಫಂಡ್ಸ್ಗಳನ್ನ ಹೋಲ್ಡ್ ಮಾಡಿದ್ರೋ ಅದಿಲ್ಲ ಇಲ್ಲಿ ತೋರಿಸುತ್ತೆ. ಕರೆಂಟ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ, ಎಷ್ಟಾಗಿದೆ ಆ್ಯಂಡ್ ಎಷ್ಟು ರಿಟರ್ನ್ ಬಂದಿದೆ ಅನ್ನೋಂಥದ್ದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಇದು ಸ್ಯಾಂಪಲ್ಗೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಒಂದು ಸ್ಯಾಂಪಲ್ ಅಕೌಂಟ್. ಇದು ಹೇಗೆ ಇನ್ವೆಸ್ಟ್ ಮಾಡೋವಂಥದ್ದು, ಎಷ್ಟು ಬರುತ್ತೆ. ಈಗ ಸ್ಟಾಕ್ನ ಬೈ ಮಾಡಿದ್ರೆ ಈಗಲೇ ಅಪ್ಡೇಟ್ ಆಗೋಲ್ಲ. ಸೊ ಹಾಗಾಗಿ ಮೊದಲೇ ನಾನು ಒಂದಷ್ಟು ಸ್ಟಾಕ್ಗಳನ್ನ ಹಾಕಿಕ್ಕಿದ್ದೆ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ಹಾಕಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ರಿಟರ್ನ್ ತೋರಿಸಿದ್ಮೇಲೆ ಅದರಲ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದು 600 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ, 1000 ರೂಪಾಯಿ ಆರ್ಡರ್ ಹಾಕಿದ್ದೀನಿ. ಪ್ರತಿಯೊಂದನ್ನು ತೋರ್ಸೋಕ್ಕೋಸ್ಕರ ನಿಮಗೆ ಹಂತವಾಗಿ ಮಾಡ್ತಾಯಿದ್ದೀವಿ. ಕರೆಂಟ್ ಎಷ್ಟೇ ಆಗಿದೆ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ, ಟೋಟಲ್ ರಿಟರ್ನ್ ಎಷ್ಟು, ಒನ್ ಡೇ ರಿಟರ್ನ್ ಎಷ್ಟು, ನಿಮ್ಮ ಪೋರ್ಟ್ಫೋಲಿಯೋ ಹೇಗಿದೆ, ಇದೆಲ್ಲ ತೋರಿಸುತ್ತೆ. ಇಲ್ಲಿ XIRR ಅಂತ ಇದೆ. XIRR ಅಂದರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕರೀತಾರೆ. ಇದು ಒಂದು ವೇ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಎಷ್ಟು ಬಂದಿದೆ ಅಂತ. ಈ ರಿಟರ್ನ್ ಕ್ಯಾಲ್ಕುಲೇಷನ್ ಏನಿದೆ ಅದೇ ಥರ ಒಂದು ರಿಟರ್ನ್ ಕ್ಯಾಲ್ಕುಲೇಷನ್ ನಿಮ್ಮ SIP ಹಾಗೂ ಬೇರೆ ಬೇರೆಗಳನ್ನು ನೋಡಿಕೊಂಡು ಮಾಡ್ತಾರೆ. ಸೊ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹೇಗಿದೆ, ಯಾವುದು ಥರದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ನೀವು ಯಾವ್ಯಾವ ಸೆಕ್ಟರಲ್ಲಿ ಅಲೋಕೇಶನ್ ಮಾಡಿದ್ದೀರಾ ಅನ್ನೋವಂಥದ್ದನ್ನ ಇಲ್ಲಿ ತೋರಿಸುತ್ತೆ. ಸೊ ನೆಕ್ಸ್ಟು ಟ್ಯಾಕ್ಸ್ ಆ್ಯಂಡ್ ಕ್ಯಾಪಿಟಲ್ ಗೈನ್, ಇದು ಈಗಲೇ ಬೇಡ, ಯಾಕೆಂದರೆ ಇದು ಸ್ವಲ್ಪ ಅಡ್ವಾನ್ಸ್ ಆಗೋಗುತ್ತೆ. ಸೊ ಇಷ್ಟು ಒಂದು ಬೇಸಿಕ್. ಇದರ ಕೆಳಗಡೆ ಹೋದರೆ ಶಾರ್ಟ್ ಹಾಗೂ ಕರೆಂಟ್ ಇನ್ವೆಸ್ಟೆಡ್ ಅಂತ ಇದೆ.
ಕರೆಂಟ್ ಇನ್ವೆಸ್ಟೆಡ್ ಸೆಕ್ಷನ್ ಮೇಲೆ ಅಂದರೆ ನೀವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿರೋ ಅಂಥದ್ದನ್ನ ಇಲ್ಲಿ ತೋರಿಸುತ್ತೆ ಡ್ಯಾಶ್ಬೋರ್ಡಲ್ಲಿ. ಈಗ ನಾನು ಒಂದಷ್ಟು ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು HDFC ಸ್ಮಾಲ್ ಕ್ಯಾಪ್ ಫಂಡ್ ಅಂತ, ಇನ್ನೊಂದು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್. ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ ಇದು SIP ಅಂತ. ನಾನು SIP ಅಂದರೆ ಏನು ಅಂತಲೂ ಹೇಳ್ತೀನಿ. ಸ್ಮಾಲ್ ಕ್ಯಾಪ್ ಅಂದರೆ ಏನು, ಮೀಡಿಯಮ್ ಕ್ಯಾಪ್ ಅಂದರೆ ಏನು, ಓಕೆ ನಾನು ಅದನ್ನು ಮತ್ತೆ ಎಕ್ಸ್ಪ್ಲೋರ್ ಟ್ಯಾಬ್ಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಮಾಲ್ ಕ್ಯಾಪ್ ಅಂದ್ರೇನು ಅಂತ. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರೋಂಥ ಸೆಕ್ಷನ್ಸ್ ಎಲ್ಲ ಬರುತ್ತೆ. ಬೇರೆ ಬೇರೆ ಕಡೆ ನೀವು ಇನ್ವೆಸ್ಟ್ ಮಾಡಿದರೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ನೀವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಬೋದು, ಬೇರೆ ಬೇರೆ ಲಿಂಕ್ಗಳಿದ್ರೆ. ಇಷ್ಟು ಇನ್ವೆಸ್ಟ್ ಮಾಡಿರೋವಂಥದ್ದು. ಇಲ್ಲಿ HDFC ಮಿಡ್ ಕ್ಯಾಪ್ ಅಂತ ಇದೆ ಆ್ಯಂಡ್ ಲಾರ್ಜ್, ಮಿಡ್, ಸ್ಮಾಲ್ ಇದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ SIP ಅಂತ ಇದೆ. SIP ಅಂದರೆ ಎಷ್ಟಕ್ಕೆ ನೀವು SIP ಮಾಡ್ತೀರಾ ಅಂತ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಮಂತ್ಲಿ ಕಟ್ಟುವಂಥದ್ದು ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಟ್ಕೊಂಡು ಹೋಗುವಂಥದ್ದು ಆಟೋಮೆಟಿಕ್ ಇದು ಪೇ ಆಗೋಗುತ್ತೆ. ಆ ಥರ ಒಂದು ಫೀಚರ್ನ ಗ್ರೋವ್ ಆ್ಯಪ್ನವರು ಪ್ರೊವೈಡ್ ಮಾಡಿದ್ದಾರೆ. ನಾನು ಒಂದರಲ್ಲಿ ನಿಮಗೆ ತೋರಿಸೋಕ್ಕೆ ಅಂತ ಹಾಕಿದ್ದೀನಿ ನಿಪಾನ್ ಸ್ಮಾಲ್ ಕೇಸ್. ಈಗ ತಾನೇ ನಾನು ಇಲ್ಲಿ ತೋರಿಸ್ದೆ. ಇಲ್ಲಿ ನಾನು SIP ಮಾಡಿರೋ ಹತ್ರ SIP ಅಂತಲೇ ಬರುತ್ತೆ. ನಾವು ಯಾವುದು ತೊಗೊಂಡಿರ್ತೀವಿ ಅದ್ರ ಪಕ್ಕನೇ ಅಥವಾ ಅದ್ರ ಕೆಳಗೆ. ಸೊ ಆ ಒಂದು ಸೆಕ್ಷನ್ SIP ಅಂತ ಇರುತ್ತೆ. ನೀವು ಇದನ್ನು ಒಂದು ಆಟೋಮೆಟಿಕ್ ಪೇ ಮಾಡೋ ಥರ ಮಾಡಿಕೊಂಡ್ರೆ ರೆಗ್ಯುಲರಾಗಿ ಕಟ್ ಆಗುತ್ತೆ. ನಾನು ನಿಮ್ಗೆ ತೋರ್ಸೋಕೆ ಮಾಡಿರೋದ್ರಿಂದ ನಾನು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ, ನೀವು ಮಾಡ್ಕೊಬೋದು. ಓಕೆ, ನೆಕ್ಸ್ಟು ವಿಶ್ ಲಿಸ್ಟ್ ಅಂತ ಇರುತ್ತೆ. ವಿಶ್ ಲಿಸ್ಟ್ ಅಂದರೆ ನೀವು ಯಾವುದಾದ್ರೂ ಒಂದು ವಿಶ್ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನೀವು ನೋಡೋಕ್ಕೆ ಇಟ್ಕೊಬೋದು. ವಿಶ್ ಲಿಸ್ಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೀನ್ ಆಗುತ್ತೆ, ಇದೆಲ್ಲ ವಿಶ್ ಲಿಸ್ಟ್ ಆಗುತ್ತೆ. ಆ್ಯಡ್ ಫಂಡ್ ಟು ವಿಶ್ ಲಿಸ್ಟ್ ಮಾಡಿದ್ರೆ ಮುಗೀತು. ಇಲ್ಲಿ ನಿಮ್ಮ ವಿಶ್ ಲಿಸ್ಟ್ ಬರುತ್ತೆ. ಓಕೆ, ಇದು ವಿಶ್ ಲಿಸ್ಟ್ಗೆ ಆ್ಯಡ್ ಮಾಡೋವಂಥದ್ದು. ನೆಕ್ಸ್ಟು ಕೆಳಗಡೆ ಬಂದರೆ ಆ್ಯಡ್ ಫಂಡ್ಸ್ ಅಂತ ಇದೆ. ಫಂಡ್ಸ್ ಅಂದರೆ ದುಡ್ಡು ಆ್ಯಡ್ ಮಾಡೋವಂತಲ್ಲ, ಯಾವ ಒಂದು ನಿಮಗೆ ಮ್ಯೂಚುವಲ್ ಫಂಡ್ಸ್ ಆ್ಯಡ್ ಮಾಡಬೇಕು ಇಲ್ಲಿ ತೋರಿಸುತ್ತೆ ಮತ್ತೆ. ಸೊ ಮತ್ತೆ ನೀವು ಇಲ್ಲಿ ಒಂದಷ್ಟು ಬೇಕಾಗಿರೋವಂಥವನ್ನ ಆ್ಯಡ್ ಮಾಡ್ಕೊಬೋದು. ಬಂದು ಅಗೈನ್ ಬ್ಯಾಕ್ ಹೊಡೆದ್ರೆ ಬ್ಯಾಕ್ ಬಂದಿರುತ್ತೆ ಇಲ್ಲಿ ನೀವು ಆ್ಯಡ್ ಮಾಡಿರೋವಂಥದ್ದು. ಅಥವಾ ಎಡಿಟ್ ಫಂಡ್ಸ್ ಬಂದರೆ ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು, ಇಂಟು ಮಾಡಿ ಆ್ಯಂಡ್ ಅಷ್ಟೇ. ಸೊ ಆ್ಯಡ್ ಫಂಡ್ಸಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡ್ತೀರಾ, ಎಡಿಟ್ ಫಂಡ್ಸಲ್ಲಿ ಡಿಲೀಟ್ ಮಾಡ್ತೀರಾ, ಡನ್, ಮುಗೀತು. ಇಷ್ಟೇ ಒಂದು ಮೇಯ್ನ್ ಟ್ಯಾಬಲ್ಲಿ ಇರೋವಂಥದ್ದು. ನೆಕ್ಸ್ಟ್ ಎಕ್ಸ್ಪ್ಲೋರಲ್ಲಿ ಇನ್ನೊಂದು ಸ್ವಲ್ಪ ಬಗ್ಗೆ ಮಾತಾಡೋದಿದೆ, ಅದ್ರ ಬಗ್ಗೆ ಬರೋಣ ಈಗ. ಸೊ ಇಲ್ಲಿ ಒಂದಷ್ಟು ಕಾಲನ ನಾವು ಕಳೀತೀವಿ. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಎರಡರಲ್ಲಿ, ಒಂದು ಎಕ್ಸ್ಪ್ಲೋರಲ್ಲಿ, ಒಂದು ಡ್ಯಾಶ್ಬೋರ್ಡಲ್ಲಿ. ಡ್ಯಾಶ್ಬೋರ್ಡಲ್ಲಿ ನಮ್ದು ಎಷ್ಟಾಗಿದೆ ಅನ್ನೋವಂಥದ್ದನ್ನ ಕಳೆದ್ರೆ ಎಕ್ಸ್ಪ್ಲೋರಲ್ಲಿ ಎಷ್ಟು ಫಂಡ್ ಇದೆ, ಯಾವ ಥರ ಫಂಡ್ ಇದೆ ಅನ್ನೋದನ್ನ ಯೋಚನೆ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಹೈ ರಿಟರ್ನ್ ಕಲೆಕ್ಷನ್ ಸೆಕ್ಷನಲ್ಲಿರೋವಂಥದ್ದು SIP ವಿತ್ 500, ಅಟ್ಲೀಸ್ಟ್ 500ಇಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ 100ಇಂದನೂ ಇದೆ ಕೆಲವೆಲ್ಲ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟು ಟ್ಯಾಕ್ಸ್ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬರುತ್ತೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ನಾನು ಆಗ್ಲಿಂದ ಹೇಳ್ತಿದ್ದೆ ನಿಮಗೆ ಸ್ಮಾಲ್, ಮಿಡ್, ಲಾರ್ಜ್ ಕ್ಯಾಪ್ ಅಂತ. ಲಾರ್ಜ್ ಕ್ಯಾಪ್ ಅಂದರೆ ಹೆಚ್ಚು ಬಂಡವಾಳ ಹಾಕಿ ದೊಡ್ಡ ಬಿಸ್ನೆಸ್ ಆಗಿರೋವಂಥವನ್ನ, ಇದೆಲ್ಲ ಒಂದು ಸುಮ್ಮನೆ ಹೇಳ್ತಾ ಇರೋವಂಥದ್ದು. ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ಈ ಥರ ಇದ್ದರೆ ಇಷ್ಟು ಮಾರ್ಕೆಟ್ ಕ್ಯಾಪ್ ಇದ್ದರೆ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ದರೆ ಇದನ್ನು ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ ಅಂತ. ಅಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಬೇಡಿ. ತುಂಬ ದೊಡ್ಡ ಕಂಪನಿಗಳೆಲ್ಲ ಲಾರ್ಜ್ ಕ್ಯಾಪಿಗೆ ಬರುತ್ತೆ. ಆ್ಯಾವ್ರೇಜ್ ಮೀಡಿಯಮ್ ಕಂಪ್ನಿಗಳೆಲ್ಲ ಸ್ಮಾಲ್ ಕ್ಯಾಪಿಗೆ ಬರುತ್ತೆ. ಇದು ರೇಟಿಂದ ಅಲ್ಲ, ವ್ಯಾಲ್ಯೂಯೇಷನಿಂದ. ಸೊ ಹಾಗಾಗಿ 100 ರೂಪೀಸ್ ಇದ್ದರೆ ಇಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಆ ಥರದ್ದೇನಿಲ್ಲ ಇದು. ಸೊ ಕೆಲವೆಲ್ಲ ಮಿಡ್ ಕ್ಯಾಪಲ್ಲಿರುತ್ತೆ 100 ರೂಪೀಸು, ಕೆಲವೆಲ್ಲ ಸ್ಮಾಲ್ ಕ್ಯಾಪಲ್ಲೂ ಇರುತ್ತೆ. ಸೊ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಈ 3 ಸೆಕ್ಷನ್ಗಳಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ. ಏನಕ್ಕೆ ಈ ಸೆಕ್ಷನ್ಗಳನ್ನ ಡಿವೈಡ್ ಮಾಡ್ತಾರೆ ಅಂದರೆ, ಲಾರ್ಜ್ ಕ್ಯಾಪಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋವಂಥದ್ದು, ತುಂಬ ಪ್ರಾಫಿಟ್ ಮಾಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಲಾರ್ಜ್ ಕ್ಯಾಪಲ್ಲಿ ಆಗೋಲ್ಲ. ಹೆಸರು ಹೇಳುತ್ತೆ ಲಾರ್ಜ್ ಕ್ಯಾಪ್ ಆದರೆ ಲಾರ್ಜ್ ಪ್ರಾಫಿಟ್ ಆಗೋಲ್ಲ. ಅಂದರೆ ಆಲ್ರೆಡಿ ಬೆಳೆದು ಬಿಟ್ಟಿದೆ ಅದರ ಮೋಸ್ಟ್ ಟಾಪಿಗೆ. ಈಗ ಅಷ್ಟೊಂದು ಪ್ರಾಫಿಟ್ ಮಾಡೋವಂಥ ಪೊಸಿಷನಲ್ಲಿ ಈ ಮ್ಯೂಚುವಲ್ ಫಂಡ್ಸ್ಗಳಿರಲ್ಲ. ಬೇಕಂದರೆ ನಾನು ತೋರಿಸ್ತೀನಿ ನಿಮಗೆ. ಲಾರ್ಜ್ ಕ್ಯಾಪಲ್ಲಿ ಆಲ್ಮೋಸ್ಟ್ 20 ಒಂದಷ್ಟು ಪರ್ಸೆಂಟ್ಗಳಿದೆ. ಇದು ಲಾರ್ಜ್ ಕ್ಯಾಪ್. ಆ್ಯಂಡ್ ಮೀಡಿಯಮ್ ಕ್ಯಾಪಲ್ಲಿ 30 ಸಮಥಿಂಗ್ ಇದೆ. ಸ್ಮಾಲ್ ಕ್ಯಾಪಲ್ಲಿ 46, ಆಲ್ಮೋಸ್ಟ್ 30 ಮೇಲಿದೆ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ಮಾಲ್ ಕ್ಯಾಪಲ್ಲಿ ಜಾಸ್ತಿ ರಿಟರ್ನ್ ಬಂದಿದೆ. ಒಂದು 2-3 ಇಯರ್ಸ್ಗೆಲ್ಲ ನಿಮಗೆ 30-40% ರಿಟರ್ನ್ವರೆಗೂ ಬಂದಿದೆ. ಮಿಡ್ ಕ್ಯಾಪಲ್ಲಿ 30s ಆ್ಯಂಡ್ 20s ಒಳಗಿದೆ, ಆ್ಯಂಡ್ ಲಾರ್ಜ್ ಕ್ಯಾಪಲ್ಲಿ 20s ಒಳಗಿದೆ. ಸೊ ಏನಿದು, ಸ್ಮಾಲ್ ಕ್ಯಾಪಲ್ಲಿ ಜಾಸ್ತಿ, ಮೀಡಿಯಮ್ ಕ್ಯಾಪಲ್ಲಿ ಸ್ವಲ್ಪ ಕಮ್ಮಿ, ಆ್ಯಂಡ್ ಲಾರ್ಜ್ ಕ್ಯಾಪಲ್ಲಿ ಇನ್ನೂ ಕಮ್ಮಿ. ಅಂದರೆ ಆಲ್ರೆಡಿ ಹೆಸರು ಮಾಡಿರೋದ್ರಿಂದ ತುಂಬ ಜಾಸ್ತಿ ಗ್ರೋತ್ ಇರಲ್ಲ, ಹಾಗಾಗಿ ಅದಕ್ಕೆ ಪ್ರಾಫಿಟ್ ಕಮ್ಮಿ ಇರುತ್ತೆ, ಅಥವಾ ಆ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಭ ಕಮ್ಮಿ ಇರುತ್ತೆ, ಬಟ್ ರಿಸ್ಕ್ ಕಮ್ಮಿ ಇರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ, ನಿಮಗೆ ರಿಟರ್ನ್ ಜಾಸ್ತಿ ಬೇಕು ಅನ್ನೋದಾದರೆ ಆಬ್ವಿಯಸ್ಲಿ ಸ್ಮಾಲ್ ಕೇಸ್ನ ತೊಗೋಬೇಕು, ರಿಸ್ಕ್ ಇರುತ್ತೆ. ಬಟ್ ಅದೇ ಥರನೇ ನೀವು ಮೀಡಿಯಮ್ ಕೇಸ್ ತೊಗೊಂಡ್ರೆ ರಿಸ್ಕು ಮೀಡಿಯಮ್ ಆಗಿರುತ್ತೆ, ರಿಟರ್ನು ಮೀಡಿಯಮ್ ಆಗಿರುತ್ತೆ. ರಿಸ್ಕ್ ಕಮ್ಮಿ ಬೇಕಪ್ಪ ನನಗೆ, ಲಾಭಕ್ಕಿದ್ರೂ ಪರವಾಗಿಲ್ಲ, ರಿಸ್ಕ್ ಕಮ್ಮಿ ಇರಬೇಕು ಅನ್ನೋದಾದರೆ ಲಾರ್ಜ್ ಕ್ಯಾಪ್ ಬೈ ಮಾಡಿ. ಸೊ ಇದು ಮ್ಯೂಚುವಲ್ ಫಂಡ್ಸ್ ಲಾರ್ಜ್, ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ಗಳಲ್ಲಿ. ನೆಕ್ಸ್ಟು ಟ್ಯಾಕ್ಸ್ ಸೇವಿಂಗ್ಸು. ಇದು ನಿಮ್ಮ ಟ್ಯಾಕ್ಸ್ ಏನಾದರೂ ಎಕ್ಸಮ್ಷನ್ ಆಗಬೇಕು ಅಂದರೆ ಈ ಥರ ಮ್ಯೂಚುವಲ್ ಫಂಡ್ಸ್ಗಳನ್ನ ನೀವು ಬೈ ಮಾಡಿ. ಇಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸಮ್ಷನ್ಸ್ಗಳು ಸಿಗುತ್ತೆ. ಎಷ್ಟು ಸಿಗುತ್ತೆ, ಏನು ಸಿಗುತ್ತೆ, ಅದೆಲ್ಲ ನಿಮ್ಮ ಒಂದು ಟ್ಯಾಕ್ಸ್
ಫೈಲ್ ಮಾಡ್ಬೇಕಾದ್ರೆ ಕನ್ಸಲ್ಟ್ ಮಾಡ್ಕೊಳ್ಳಿ ನಿಮ್ಮ CA ಅಥವಾ ಯಾವ ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಇರ್ತೀರ ಆ ಒಂದು ಟೈಮಲ್ಲಿ. ನೆಕ್ಸ್ಟು SIP ಅಂತ ಬಂದಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೀವು ಎಷ್ಟನ್ನು SIP ಬೈ ಮಾಡಬೇಕು, ಎಷ್ಟು ನಮಗೆ ರಿಟರ್ನ್ ಬರುತ್ತೆ, ಈ ಥರದ್ದನ್ನೆಲ್ಲ ತಿಳ್ಕೊಬೇಕು ಅಂದರೆ ಆಯಾ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರದನ್ನ ಬೈ ಮಾಡ್ತಾಯಿದ್ದೀರಾ ಅಂತ. ಇಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಡಿಜಿಟಲ್ ಇಂಡಿಯಾ ಫಂಡ್ಸ್ ಅಂತ ಇದೆ, ಬ್ಲೂ ಚಿಪ್ ಫಂಡ್ಸ್ಗಳಿದೆ, ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ಸ್ ಅಂತ. ಬ್ಲೂ ಚಿಪ್ ಅನ್ನೋಂಥದ್ದೆಲ್ಲ ಲಾರ್ಜ್ ಕ್ಯಾಪ್, ಇಲ್ಲಿ 20%, 22% ಇದೆ. ಇಲ್ಲಿ ನೋಡಿ ಸ್ಮಾಲ್ ಕ್ಯಾಪ್ 42% ಇದೆ. ಈ ಥರ ಆದಷ್ಟು SIPಗಳನ್ನ ನೀವು ಮಂತ್ಲಿ ಮಾಡ್ಬೋದು. ಈಗ ಹೈ ಸೆಕ್ಷನಿಗೆ ಬರೋಣ. ಹೈ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಿದೆ ಅನ್ನೋವಂಥ ಲಿಸ್ಟ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಮ್ಯಾಕ್ಸಿಮಮ್ ಮಾಡಿರೋವಂಥದ್ದು. ಇಲ್ಲಿ 2 ಆಪ್ಷನ್ ಬರುತ್ತೆ. 5 ಇಯರ್ ಮೇಲೆ ಕ್ಲಿಕ್ ಮಾಡಿ, 1 ಇಯರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ 1 ಇಯರಲ್ಲೇ 38% ಬೆಳೀತಿದೆ ಇದು. ಓಕೆ, 1 ಇಯರಲ್ಲೇ 38-40%ವರೆಗೂ ರಿಟರ್ನ್ ಕೊಟ್ಟಿದೆ. ಸೊ ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಆ್ಯಪ್ನ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಂಪೋರ್ಟ್ ಫಂಡ್ ಬಗ್ಗೆ ಬೇರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ಗಳನ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಬೋದು. ಹೊಸ್ದಾಗಿ ಫಂಡ್ಗಳು ಬಂದಿದ್ದರೆ ಇಲ್ಲಿ ಬಂದಿರುತ್ತೆ. ಇದು ತುಂಬ ರಿಸ್ಕ್ ಇರುತ್ತೆ ಹೊಸ್ದಾಗಿ ಫಂಡ್ಗಳಿಗೆ, ಯಾವುದೇ ಒಂದು ಲೆವೆಲ್ ಇರಲ್ಲ. ಕಂಪೇರ್ ಮಾಡೋದಿದ್ರೆ ನೀವು ಮಾಡ್ಬೋದು 2 ಫಂಡ್ಸ್ಗಳ ಮಧ್ಯೆ. ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಬೇಕಾದ್ರೆ ನಿಮ್ಗೊಂದು ತೋರಿಸ್ತೀನಿ 2 ಫಂಡ್ಗಳನ್ನ ನೀವು ಹೇಗೆ ಕಂಪೇರ್ ಮಾಡ್ಬೋದು ಅಂತ. ಸೊ ಕಂಪೇರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಿಡ್ ಕ್ಯಾಪ್ ಮಾಡ್ತೀನಿ, HDFC ಮಾಡೋಣ, HDFC ಮಿಡ್ ಕ್ಯಾಪ್. ಓಕೆ, ಇಲ್ಲಿ HDFC ಸ್ಮಾಲ್ ಕ್ಯಾಪ್ ಮಾಡೋಣ. ಸೊ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳ ಮಧ್ಯೆ ಇರೋವಂಥ ಒಂದು ಡಿಫ್ರೆನ್ಸ್ನ ನೀವು ಇಲ್ಲಿ ನೋಡ್ಬೋದು. ರಿಟರ್ನ್ ಅದಕ್ಕಿಂತ ಜಾಸ್ತಿನೇ ಇದೆ ಎಲ್ಲದರಲ್ಲೂ. ಬ್ಲೂ ಬಂದು ಸ್ಮಾಲ್ ಕ್ಯಾಪ್, ಗ್ರೀನ್ ಬಂದು ಮಿಡ್ ಕ್ಯಾಪ್. ಆ್ಯಂಡ್ ನೀವು ಇದೇ ಥರ ಇಲ್ಲಿ ನೀವು ಕಂಪೇರ್ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ಡೀಟೇಲ್ಸ್ ಇರುತ್ತೆ, 3 ವರ್ಷಕ್ಕೆ ಹೇಗಾಗಿದೆ, 5 ವರ್ಷಕ್ಕೆ ಹೇಗಾಗಿದೆ ಅಂತ. 5 ವರ್ಷಕ್ಕೆ ಬಿಟ್ಟರೆ ಸೇಮ್ ಅದೇ ಥರನೇ ಇದೆ. 1 ವರ್ಷದಲ್ಲಿ ತುಂಬ ರಿಟರ್ನ್ ಕಾಣಿಸ್ತಿದೆ. ಫಂಡ್ ಡೀಟೇಲ್ಗಳು ಏನೇನು ಅಲೌಟ್ ಆಗಿದೆ, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕಿತ್ತು, ಮಿನಿಮಮ್ SIP 100ಇಂದ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ತೋರಿಸುತ್ತೆ. ಇಲ್ಲಿ ಒಂದಷ್ಟು ತಿಳ್ಕೊಬೇಕಾಗಿರೋದೇನು ಅಂದರೆ, ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ರೇಟಿಂಗ್ ಇರುತ್ತೆ ಮ್ಯೂಚುವಲ್ ಫಂಡ್ಸ್ಗಳದ್ದು. 4+ ಇದ್ದರೆ ಮಾಡಿ, 3 ಇದ್ದರೆ ಮಾಡೋಕ್ಕೆ ಹೋಗ್ಬೇಡಿ. 3 ಇದ್ದರೆ ರಿಸ್ಕ್ ಜಾಸ್ತಿ ಅಂತ ಅಷ್ಟೇ, ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಅದು ಬ್ಯಾಡ್ ಅಂತಲ್ಲ, ರಿಸ್ಕ್ ಜಾಸ್ತಿ ಅಂತ. ನೆಕ್ಸ್ಟು ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಇಯರ್ಲಿ, ಅದನ್ನು ಚಾರ್ಜ್ ಮಾಡ್ತಾರೆ ಮ್ಯಾನೇಜರ್ ಕೊಡೋಕ್ಕೋಸ್ಕರ. ಸೊ ಅದು 0.87 ಇರುತ್ತೆ. ನೆಕ್ಸ್ಟು ಇಲ್ಲಿ ಫಂಡ್ ಯಾವಾಗ ಸ್ಟಾರ್ಟ್ ಮಾಡಿರೋದು ಅಂತ ಬರುತ್ತೆ. ನೆಕ್ಸ್ಟು ಇದು 2013 ಸ್ಟಾರ್ಟ್ ಆಗಿರೋಂಥದ್ದು, January 2. ಓಕೆ, ನೆಕ್ಸ್ಟ್ ಎಕ್ಸಿಟ್ ಲೋಡ್ ಅಂತು ಅಂದರೆ ನೀವು ಹೊರಗಡೆ ಬರಬೇಕಾದ್ರೆ ಒಂದಷ್ಟು ಪೇ ಮಾಡಿಬಿಟ್ಟು ಹೊರಗಡೆ ಬರಬೇಕು. ಬಟ್ ಅದು ವಿತಿನ್ 1 ಇಯರ್ ಆದರೆ ಮಾತ್ರ. 1 ಇಯರ್ಗಿಂತ ಜಾಸ್ತಿ ಇದ್ದರೆ ನೀವೇನು ಪೇ ಮಾಡೋದು ಬೇಕಾಗಿಲ್ಲ. ಸೊ ನೀವೇನಾದರೂ ಇವತ್ತು ಇನ್ವೆಸ್ಟ್ ಮಾಡಿರ್ತೀರ, 10% ರಿಟರ್ನ್ ಬರುತ್ತೆ 1 ಇಯರ್ ಒಳಗಡೆ, ಆಗ ನೀವು ಪೇ ಮಾಡಬೇಕಾಗುತ್ತೆ. ರಿಟರ್ನ್ ಹೇಗೆ ಬಂದಿದೆ, 1 ಇಯರಲ್ಲಿ 38% ಬಂದಿದೆ, 2 ಇಯರಲ್ಲಿ 39% ಬಂದಿದೆ ಸ್ಮಾಲ್ ಕ್ಯಾಪ್. ಸೊ ಆಬ್ವಿಯಸ್ಲಿ ನಿಮಗೆ ನಾನು ಹೇಳಿರೋ ಥರ ಸ್ಮಾಲ್ ಕ್ಯಾಪಲ್ಲಿ ತುಂಬ ರಿಟರ್ನ್ ಇದೆ, ರಿಸ್ಕ್ ಇದ್ದೇ ಇರುತ್ತೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೀವು ನೋಡ್ಕೊಳ್ಳಿ. ಸೊ ಟಾಪ್ ಹೋಲ್ಡಿಂಗು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು % ಹೋಲ್ಡ್ ಮಾಡಿದ್ದಾರೆ ಅಂತ. ಇಂಡಿಯನ್ ಹೋಟೆಲ್ಸ್ಗಳನ್ನ ಹೋಲ್ಡ್ ಮಾಡಿದ್ದಾರೆ ಇವರು. ಸೊನಾಟಾ ಸಾಫ್ಟ್ವೇರ್ಸ್ ಹೋಲ್ಡ್ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ 4% ಇದೆ. ಎಷ್ಟೆಷ್ಟು ಪರ್ಸೆಂಟ್ನ ಎಷ್ಟೆಷ್ಟು ಅನ್ನೋಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಟಾಪ್ 5 ಹೋಲ್ಡಿಂಗ್ಸ್ ಇದು. ಫಂಡ್ ಮ್ಯಾನೇಜರ್ ಯಾರ್ಯಾರು ಅನ್ನೋವಂಥದ್ದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾರು ಇರ್ತಾರೆ, ಏನೇನಿರುತ್ತೆ ಅನ್ನೋಂಥದ್ದನ್ನ ಇಲ್ಲಿರುತ್ತೆ. ಅಬೌಟ್ ಫಂಡ್ ಬಗ್ಗೆ ತಿಳ್ಕೊಳೋದಾದರೆ ಇಲ್ಲಿ ತಿಳ್ಕೊಬೋದು. ಆ್ಯಂಡ್ ಒಂದಷ್ಟು ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಪಾಪ್ಯುಲರ್ ಕಂಪ್ಯಾರಿಸನ್ ಆದರೆ ಬೆಸ್ಟ್ ಕಂಪ್ಯಾರಿಸನ್ ಇವ್ರು ಮಾಡಿದ್ದಾರೆ, ಮಿಡ್ ಕ್ಯಾಪ್ ಆ್ಯಂಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಫ್ರೀಯಾಗಿದ್ದಾಗ ಇನ್ಸ್ಟಾಗ್ರಾಮ್ಗೆ ಹೋಗೋ ಬದಲು ಗ್ರೋವ್ ಆ್ಯಪ್ಗಳಿರುತ್ತೆ, ಬಂದು ಯೂಸ್ ಮಾಡ್ಕೊಬೋದು. ಸೊ ಇದು ಕಂಪ್ಯಾರಿಟಿವ್. SIP ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. ಅಂದರೆ ನೀವು ಎಷ್ಟಕ್ಕೆ SIP ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಕೇಳ್ತೀರಲ್ಲ, ಬೆಸ್ಟು ಅಂದರೆ ನೀವು ಈ ಆ್ಯಪ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ, ಬಿಲ್ಟ್ ಇನ್ ಆ್ಯಪ್. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಹಾಗೂ ನೋಡೋಕ್ಕೂ ಯೂಸ್ ಮಾಡ್ಬೋದು. ಇಲ್ಲಿ 2 ಆಪ್ಷನ್ಸ್ ಇದೆ, SIP ಆ್ಯಂಡ್ ಲಂಪ್ಸಮ್ ಅಂತ. SIP ಬಂದು ನೀವು ತಿಂಗಳಿಗೆ ಎಷ್ಟು ಕಟ್ಟುತ್ತೀರಾ ಅಂತ. ಸಪೋಸ್ ನಾನು ಇಲ್ಲಿ 2,000 ಹಾಕೋಣ, ತಿಂಗಳಿಗೆ ಒಂದು 2,000 SIP ಮಾಡ್ತೀನಿ. ಒಂದು ಆವ್ರೇಜ್ 12% ರಿಟರ್ನ್ ಅಂತ ಇಟ್ಕೊಳ್ಳೋಣ. ಇದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್. ನೀವು ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಇಲ್ಲಿವರೆಗೂ ಇಟ್ಕೋಬೋದು. ಸೊ ಸದ್ಯಕ್ಕೆ ನಾನೊಂದು 12% ಇಡ್ತೀನಿ, ಒಂದು ಆ್ಯಾವ್ರೇಜ್ ಆಗಿ ಮಿಡ್ ಕ್ಯಾಪ್ ಅಂತಲೇ ಇಟ್ಕೊಳ್ಳೋಣ. ಓಕೆ, 12% 10 ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು 2,40,000 ಆಗಿರುತ್ತೆ. ಎಸ್ಟಿಮೇಟೆಡ್ ರಿಟರ್ನ್ 2,24,000 ಬಂದಿರುತ್ತೆ, ಆಲ್ಮೋಸ್ಟ್ ಡಬಲ್. ಸೊ 4 ಲಕ್ಷ ರಿಟರ್ನ್ ಇರುತ್ತೆ 10 ವರ್ಷ ನೀವೇನಾದರೂ ಮಾಡಿದ್ರೆ. ಇಲ್ಲೊಂದು ಚೂರು ಚೇಂಜ್ ಮಾಡ್ಕೊಳ್ಳಿ, 1,000 ಜಾಸ್ತಿ ಮಾಡ್ಕೊಳ್ಳೋಣ, 3,000 ಮಾಡೋಣ. ರಿಟರ್ನ್ ಅಷ್ಟೇ ಇರಲಿ. ಈ ಟೈಮ್ನೇನಿರುತ್ತೆ ಇದನ್ನು ಒಂದು 15 ಇಯರ್ ಮಾಡ್ಕೊಳ್ಳಿ. ನೋಡಿ 5 ಲಕ್ಷ, ಬಟ್ ರಿಟರ್ನ್ ನೋಡಿ 9 ಲಕ್ಷ. ನಾನು ಚೇಂಜ್ ಮಾಡಿದ್ದೇನು, ಬರೀ ಒಂದೇ ಒಂದು
ನಾನು ಫಾರ್ಮೆಟ್ ಚೇಂಜ್ ಮಾಡಿದ್ದು. ಇಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಮಾಡಿದೆ, 1,000 ಹಾಕಿ. ಓಕೆ, ಈಗ ಎಲ್ಲ ಹಂಗೆ ಇರಲಿ. ಇದನ್ನು 20 ಇಯರಿಗೆ ಮಾಡೋಣ. ನೋಡಿ 20 ಇಯರಿಗೆ ಮಾಡಿದ್ದೀನಿ. ಇಲ್ಲಿ ನೋಡಿ, ನೀವು ಕಟ್ಟಿರೋದು 7 ಲಕ್ಷ, ನಿಮ್ಗೆ 22 ಲಕ್ಷ ರಿಟರ್ನ್ ಬರ್ತಿದೆ. ಒಟ್ಟು ಟೋಟಲ್ 30 ಲಕ್ಷ. ಇದನ್ನು ಚೂರು ಜಾಸ್ತಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿಬಿಟ್ರೆ, ನೀವೇನಾದರೂ ಒಂದು 18-19 ವರ್ಷ ಇದ್ದಾಗೇ ನೀವು, ಅದು ಒಂದು 20 ವರ್ಷ ಇದ್ದಾಗೇ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಿ ನೀವು ಕ್ರೋರ್ಗೆ ರೀಚ್ ಆಗ್ಬೋದು. ಇಲ್ಲಿ ನೋಡ್ಬೋದು, ನೀವು ಕಟ್ಟಿರೋದು 10 ಲಕ್ಷ, 95 ಲಕ್ಷ ರಿಟರ್ನು ಬಿಟ್ಟಷ್ಟು ಜಾಸ್ತಿ ಬರುತ್ತೆ SIPಗಳಲ್ಲಿ. ಸೊ ಇದು SIP. ಒಂದು ನಿಮಗೆ ಕ್ಯಾಲ್ಕುಲೇಷನ್ ಕೊಡಿ, ಅದು ಹೊರ ಆಗಬೇಕಂದ್ರೆ ಏನು ಮಾಡಬೇಕು? ಜಸ್ಟ್ ಒಂದು 3,000 ಎವ್ರಿ ಮಂತ್ ಕಟ್ಕೊಂಡು ಹೋಗ್ತಿದ್ರೆ 10 ಲಕ್ಷ ಕಟ್ಟಿರ್ತೀರ ರೀ ನೀವು. 95 ಲಕ್ಷ ನಿಮಗೆ ರಿಟರ್ನಿಂದ ಬಂದಿರುತ್ತೆ. ಇದು SIPಯ ಮಹತ್ವ. ನೆಕ್ಸ್ಟು ನಾನು ಲಮ್ಸಮಿಗೆ ಬರ್ತೀನಿ. ಲಮ್ಸಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಒನ್ ಟೈಮ್ ನೀವು ಪೇ ಮಾಡಿಬಿಡ್ತೀರಾ, ಆಮೇಲೆ ಕಟ್ಟಲ್ಲ. ಇದು ಹೆಂಗಾಗುತ್ತೆ ಅಂತ, ಟೋಟಲ್ ಒಂದು 5 ಲ್ಯಾಕ್ನ ಇನ್ವೆಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಓಕೆ, ಏನೋ ಒಂದು ಹಣ ಬಂದಿರುತ್ತೆ, ಒಂದು 5 ಲ್ಯಾಕ್ ಇಟ್ಕೊಳ್ಳೋಣ. ಒಂದು 5,04,000 ಇರಲಿ ಬಿಡಿ, ನಾನು ಎಕ್ಸಾಕ್ಟ್ ಹಾಕೊಂಡಿಸೋದು. ಒಂದು 10 ಇಯರ್ಗೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ 10 ಇಯರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೇಮ್ 12% ರಿಟರ್ನು. 5 ಲಕ್ಷನ ತೊಗೊಂಡೋಗಿ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. 5 ಲಕ್ಷ 15 ಲಕ್ಷ ಆಗಿರುತ್ತೆ. ಯಾಕೆಂದರೆ 10 ಲಕ್ಷ ರಿಟರ್ನ್ ಬಂದಿರುತ್ತೆ. ಇಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ನೋಡ್ಬೋದು 10 ವರ್ಷಕ್ಕೆ. ಯಾಕೆ ಅಂದರೆ ನೀವು ಇಲ್ಲಿ SIP ಮಾಡ್ತಾಯಿಲ್ಲ. ಇವತ್ತು ಕಟ್ತೀರಾ, ಇದಕ್ಕೊಂದು % ಬಡ್ಡಿ ಬಂದಿರುತ್ತೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಟ್ತೀರಾ, ಅದಕ್ಕೊಂದು ಸ್ವಲ್ಪ ಬರುತ್ತೆ. ಬಟ್ ಇಲ್ಲಿ ಲಮ್ಸಮ್ಗಳಲ್ಲಿ ಒಂದೇ ಸರಿ ಕಟ್ತೀರಾ, ಫಸ್ಟ್ ಡೇಯಿಂದನೇ ರಿಟರ್ನ್ ಇರುತ್ತೆ. ಇದನ್ನು ನೀವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಆಗಲೇ 30 ವರ್ಷಕ್ಕೆ ಮಾಡಿದೆ. ನೋಡ್ಬೋದು, 1.5 ಕೋಟಿ ರೂಪಾಯಿ ಆಗುತ್ತೆ. ನೀವು ಮಾಡಿರೋದು 5 ಲಕ್ಷ ಇನ್ವೆಸ್ಟ್ಮೆಂಟ್, ಬಟ್ ರಿಟರ್ನ್ ನೋಡಿ ಎಷ್ಟು ಬಂದಿದೆ ಅಂತ. ನೀವು ಸ್ವಲ್ಪ ಜಾಸ್ತಿ ಏನಾದರೂ ಮಾಡಿದ್ರೆ, ಲೈಕ್ ಒಂದು 10 ಲ್ಯಾಕ್ ಇಟ್ಕೊಳ್ಳೋಣ. ಇಲ್ಲಿ ಲೈಕ್ ಒಂದು 10 ಲ್ಯಾಕ್ ಇಟ್ಕೊಳ್ಳೋಣ. 10 ಲ್ಯಾಕ್ ಇಟ್ಕೊಂಡ್ರೆ ಆಲ್ಮೋಸ್ಟ್ 3ವರೆಗೂ ಬಂದಿರುತ್ತೆ. ಒಳ್ಳೆ ಫಂಡ್ಗಳಾಯಿತು ಅಂದರೆ ನಿಮಗೆ ಇನ್ನೂ ಜಾಸ್ತಿ ಬರುತ್ತೆ. ಈ ನಂಬರ್ಗಳೆಲ್ಲ ಸ್ವಲ್ಪ ನೋಡಿ, 1 ನಂಬರ್ಗಳು ಚೇಂಜ್ ಆಯಿತು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಒಂದೇ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಸಾಕು. 25,000 ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಾದರೆ, ಬರೀ 25,000 ಇನ್ವೆಸ್ಟ್ ಮಾಡಿದ್ರೆ 100% ರಿಟರ್ನ್ 30 ವರ್ಷಕ್ಕೆ 7 ಲಕ್ಷ ರೂಪಾಯಿ 48,000 ಆಗುತ್ತೆ. ಬರೀ 25,000 ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅವತ್ತು ಒಂದಿನ. ಬಟ್ ಅದನ್ನೇ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ತುಂಬಾ ಜಾಸ್ತಿ ಆಗುತ್ತೆ. ಒಂದು 10 ಲಕ್ಷ ಹಾಕ್ತೀರಾ ಅಂದರೆ ಆಲ್ಮೋಸ್ಟ್ 3 crores ಬರುತ್ತೆ. ಇಲ್ಲೊಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳ್ಳಿ, ಒಂದು 15% ಇಟ್ಕೊಳ್ಳಿ. ನೋಡಿ 7 ಕೋಟಿ ರೂಪಾಯಿ ಬರುತ್ತೆ. ಸೊ ಈ ಥರ ಒಂದು ಮಾರ್ಕೆಟಲ್ಲಿ ಲಮ್ಸಮ್ ಅಮೌಂಟು ಮ್ಯೂಚುವಲ್ ಫಂಡ್ಗಳಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಮ್ಯೂಚುವಲ್ ಫಂಡ್ಸ್ಗಳು ನಾನು ಆಗಲೇ ಹೇಳಿರುವಂಥದ್ದು ರಿಸ್ಕ್ ಕಮ್ಮಿ. ಇಲ್ಲಿ ಝೀರೋ ಆಗುತ್ತಾ ಅಥವಾ ನಮ್ಗೆ ಕಳೆದೋಗ್ಬಿಡುತ್ತಾ, ನಮ್ಗೆ ಏನಾಗುತ್ತೆ ಅದೆಲ್ಲ ಏನೂ ಆಗಲ್ಲ. ಯಾಕೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇವರೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ ಅಷ್ಟೇ ಆ್ಯಪ್ಗಳ ಮುಖಾಂತರ. ಇದಕ್ಕೆಲ್ಲ ಪರ್ಮಿಷನ್ ತೊಗೊಬೇಕು. ಇವರು ಹಾಗೆ ಬಂದು ಮಾರ್ಕೆಟಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ಗಳನ್ನ ಮಾಡೋಂಗಿಲ್ಲ. ಓಕೆ, ಇದೆಲ್ಲ ಮ್ಯೂಚುವಲ್ ಫಂಡ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋವಂಥದ್ದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ಇನ್ನೊಂದು ಸ್ವಲ್ಪ ಇದೆ. ಸೊ ಇಲ್ಲಿ ಆಲ್ ಮ್ಯೂಚುವಲ್ ಫಂಡ್ಸ್ಗಳು, ಬೇರೆ ಬೇರೆ ವೆರೈಟಿ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಇರುತ್ತೆ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಮ್ಯೂಚುವಲ್ ಫಂಡ್ಸ್ಗಳು ಲಿಸ್ಟ್ ತೋರಿಸುತ್ತೆ. ನೀವು ಬೈ ಮಾಡಬೇಕಾದ್ರೆ ನೋಡ್ಕೊಂಡು ಬೈ ಮಾಡ್ಬೋದು. ಇಲ್ಲಿ ಶಾರ್ಟ್ ಇದೆ, ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನಿಮಗೆ ಕ್ಯಾಟಗರಿ ಡೆಬಿಟ್ ಸ್ಕೀಮ್ ಅಂತ ಬರುತ್ತೆ. ಡೆಬಿಟ್ ಸ್ಕೀಮ್ ಅಂತ ಬಂದರೆ ನಿಮಗೆ ಪರ್ಫೆಕ್ಟಾಗಿ ರಿಟರ್ನ್ ಬರುತ್ತೆ. ಯಾವುದೇ ಒಂದು ಇದಿಲ್ಲ, ಲಾಸ್ ಆಗೋಲ್ಲ. ಲೈಕ್ ಇಲ್ಲಿ ಕಾರ್ಪೊರೇಟ್ ಬಾಂಡ್ಸ್ ಅಂತ ಇದೆ, ಅಪ್ಲೈ ಮಾಡಿದ್ರೆ ಕಾರ್ಪೊರೇಟ್ ಬಾಂಡ್ಸ್ಗಳು ಬರುತ್ತೆ. ನಿಮಗೆ ಎಕ್ಸಾಕ್ಟಾಗಿ ಇಯರ್ಲಿ ಇಷ್ಟು ರಿಟರ್ನ್ ಬಂದೇ ಬರುತ್ತೆ. ಇವು ಬಾಂಡ್ಸ್, ಇದು ಬಾಂಡ್ಸ್ ಎಲ್ಲ ಕಮ್ಮಿ ಆಗೋಲ್ಲ. ರಿಟರ್ನ್ ಅಂತೂ ಪಕ್ಕ 100%. ಎಷ್ಟು % ಕೊಟ್ಟಿದ್ದಾರೆ ಅಷ್ಟು % ರಿಟರ್ನ್ ಇದ್ದೇ ಇರುತ್ತೆ. ನಿಮ್ಮ ಕ್ಯಾಪಿಟಲ್ ಗ್ಯಾರಂಟಿನಾ? ಕ್ಯಾಪಿಟಲ್ ಗ್ಯಾರಂಟಿ ಇಲ್ಲ ಇಲ್ಲಿ ಬಾಂಡ್ಸ್ಗಳೆಲ್ಲ. ಇದೆಲ್ಲ ಪ್ರೈವೇಟ್ ಬಾಂಡ್ಸ್ಗಳು, ಹಾಗಾಗಿ ಕ್ಯಾಪಿಟಲ್ ಗ್ಯಾರಂಟಿ ಇಲ್ಲ. ಇದೆಲ್ಲ ಬಾಂಡ್ಸ್ಗಳೆಲ್ಲ ಹಾಗೇನೆ, ಅದು ಒಂಥರ ಬ್ಯಾಂಕ್ಗಳು ಲೋನ್ ಕೊಟ್ಟಂಗೆ ಇದೆಲ್ಲ. ಸೊ ನಾನು ನಿಮಗೆ ಪ್ರಿಫರ್ ಮಾಡೋದು ಸ್ಟಾಕ್ ಈಕ್ವಿಟಿಗಳಲ್ಲಿ SIP ಮಾಡಿ. ನೀವು ಕೆಲಸಕ್ಕೆ ಹೋಗ್ತಿದ್ರೆ ನಿಮ್ಮ ಹತ್ರ ಯಾವುದೋ ಒಂದು ಫಂಡ್ ಬರುತ್ತೆ ಅಂತ ಇಟ್ಕೊಳ್ಳಿ, ಆಗ ನೀವು ಒಂದೇ ಸಾರಿ ಲಮ್ಸಮ್ ಆಗಿ ಬೈ ಮಾಡಿ. ಓಕೆ, ಇಷ್ಟೋವರೆಗೂ ನಾನು ನಿಮಗೆ ಸ್ಟೋರೀಸ್ಗಳು ಹೇಳಿದೆ. ಸ್ಟೋರೀಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಈ ಆ್ಯಪ್ನ ಯೂಸ್ ಮಾಡಬೇಕಾದ್ರೆ. ಸೊ ಈಗ ಒಂದು ಮ್ಯೂಚುವಲ್ ಫಂಡ್ನ ಬೈ ಮಾಡೋಣ.